ಭಾಗ 6. ರಾತ್ರಿಯ ಮಳೆಯಲ್ಲಿ ರಹಸ್ಯ ಪಯಣ. ಹೈವೇ ಡ್ರೈವ್ ಮತ್ತು ಅನ್ಲಿಮಿಟೆಡ್ ಡೇಟಾ ರೋಮಿಂಗ್. ತೋಟದ ಮನೆಯಲ್ಲಿ ಅಣ್ಣ ರಘುವಿನ ಕಣ್ಣಿಗೆ ಮಣ್ಣೆರಚಿ ಪಾರಾದ ನಂತರ, ಪ್ರಿಯಾ ಮತ್ತು ರವಿಯ ಎದೆಯಲ್ಲಿ ಒಂದು ರೀತಿಯ ವಿಚಿತ್ರ ಭಯ ಮತ್ತು ಅದರ ಜೊತೆಗೆ ದಟ್ಟವಾದ ಪ್ರೇಮದ ಕಿಚ್ಚು ಹತ್ತಿಕೊಂಡಿತ್ತು. ಊರಿನಲ್ಲಿ ಎಲ್ಲಿ ಹೋದರೂ ಯಾರಾದರೂ ನೋಡಿಯಾರು ಎನ್ನುವ ಭಯ ಅವರನ್ನು ಸದಾ ಕಾಡುತ್ತಿತ್ತು. ಮನೆಯಲ್ಲಿ ಅಣ್ಣನ ಹದ್ದಿನ ಕಣ್ಣು, ಹೊರಗಡೆ ಜನರ ಸಂಶಯದ ನೋಟ, ಇವುಗಳ ಮಧ್ಯೆ ಅವರ ಸೀಕ್ರೆಟ್ ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಒಂದು ಸುದೀರ್ಘ ಏಕಾಂತದ ಅವಶ್ಯಕತೆ ಇತ್ತು. ಹಾಗಾಗಿ ಪ್ರಿಯಾ ಒಂದು ಸಾಹಸಮಯ ಪ್ಲಾನ್ ಮಾಡಿದಳು. ತನ್ನ ಹಳೆಯ ಗೆಳತಿಯ ಮದುವೆ ಕೊಡಗಿನಲ್ಲಿದೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ, 2 ದಿನದ ಮಟ್ಟಿಗೆ ಅಪ್ಪ ಅಮ್ಮನ ಅನುಮತಿ ಪಡೆದಳು. ರವಿ ಕೂಡ ತನ್ನ ಹಳೆಯ ಕಾರನ್ನು ಫುಲ್ ಸರ್ವಿಸಿಂಗ್ ಮಾಡಿಸಿ, ಆಯಿಲ್ ಚೇಂಜ್ ಮಾಡಿ, ಹೈ ಸ್ಪೀಡ್ ಪರ್ಫಾರ್ಮೆನ್ಸ್ಗೆ ಸಿದ್ಧಪಡಿಸಿದ್ದನು. ಅಂದು ರಾತ್ರಿ ಊರು ಮಲಗುವ ಸಮಯಕ್ಕೆ ಪ್ರಿಯಾ ತನ್ನ ಸಣ್ಣ ಬ್ಯಾಗ್ ಒಂದನ್ನು ಹಿಡಿದು ಮೆಲ್ಲನೆ ಮನೆಯಿಂದ ಹೊರಬಂದಳು. ಅವಳು ಧರಿಸಿದ್ದ ಅದೇ ಮಾದಕ ಪರ್ಪಲ್ ಪೆಪ್ಸಿ ಟೀ ಶರ್ಟ್ ಮಂದವಾದ ಬೆಳಕಿನಲ್ಲಿ ಇನ್ನೂ ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿತ್ತು. ರವಿಯ ಕಾರು ರಸ್ತೆಯ ತಿರುವಿನಲ್ಲಿ ಅವಳಿಗಾಗಿ ಕಾಯುತ್ತಿತ್ತು. ಪ್ರಿಯಾ ಕಾರು ಹತ್ತಿದ ಕೂಡಲೇ ರವಿ ಗಾಡಿಯನ್ನು ರೈಸ್ ಮಾಡಿದನು. ಪ್ರಿಯಾ, ಇವತ್ತು ಈ ಲಾಂಗ್ ಡ್ರೈವ್ನಲ್ಲಿ ನಮ್ಮ ನೆಟ್ವರ್ಕ್ ರೋಮಿಂಗ್ನಲ್ಲಿದ್ದರೂ ಸಿಗ್ನಲ್ ಮಾತ್ರ ಫುಲ್ ಇರಲಿ. ಈ ಇಡೀ ರಾತ್ರಿ ನಮಗೆ ಯಾವುದೇ ಬ್ರೇಕ್ ಇಲ್ಲ, ಎಂದು ರವಿ ಗೇರ್ ಬದಲಾಯಿಸುತ್ತಾ ಸಖತ್ ಡಬಲ್ ಮೀನಿಂಗ್ನಲ್ಲಿ ಕೆಣಕಿದನು. ಪ್ರಿಯಾ ಕಿಟಕಿಯ ಗಾಜನ್ನು ಸ್ವಲ್ಪ ಕೆಳಗೆ ಇಳಿಸಿ ತಣ್ಣನೆಯ ಗಾಳಿಯನ್ನು ಆಸ್ವಾದಿಸುತ್ತಾ, ರವಿಯವರೇ, ಗಾಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತಿದೆಯೋ ಅಷ್ಟೇ ವೇಗವಾಗಿ ನನ್ನ ಇಂಜಿನ್ ಕೂಡ ಹೀಟ್ ಆಗ್ತಿದೆ. ಇವತ್ತು ಸಿಟಿ ಬಾರ್ಡರ್ ದಾಟುವಷ್ಟರಲ್ಲಿ ಈ ಸಿಸ್ಟಮ್ ಕ್ರಾಶ್ ಆದ್ರೂ ಆಶ್ಚರ್ಯವಿಲ್ಲ, ಎಂದು ಮಾದಕವಾಗಿ ಉತ್ತರಿಸಿದಳು. ಹೈವೇಗೆ ಬಂದಾಗ ಮಳೆ ಜೋರಾಗಿ ಶುರುವಾಯಿತು. ವೈಪರ್ಗಳು ಗಾಜಿನ ಮೇಲಿನ ನೀರನ್ನು ಸರಿಸುತ್ತಿದ್ದವು, ಆದರೆ ಕಾರಿನ ಒಳಗೆ ಹಬ್ಬಿದ್ದ ಶಾಖವನ್ನು ಸರಿಸಲು ಸಾಧ್ಯವಿರಲಿಲ್ಲ. ರವಿ ತನ್ನ ಒಂದು ಕೈಯನ್ನು ಪ್ರಿಯಾಳ ಮೃದುವಾದ ತೊಡೆಯ ಮೇಲಿಟ್ಟು, ಈ ಮಳೆಯ ರಾತ್ರಿಯಲ್ಲಿ ಹಾರ್ಡ್ ಡ್ರೈವ್ ಮಾಡುವುದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ನಿನ್ನ ಈ ಪರ್ಪಲ್ ಸೌಂದರ್ಯದ ಮುಂದೆ ಈ ಹೈವೇ ಲೈಟ್ಸ್ ಕೂಡ ಮಂಕಾಗಿ ಕಾಣಿಸ್ತಿವೆ, ಎಂದನು. ಪ್ರಿಯಾ ಅವನ ಕೈಯನ್ನು ತನ್ನ ಕಡೆಗೆ ಬಿಗಿಯಾಗಿ ಎಳೆದುಕೊಂಡು, ಹಾಗಾದ್ರೆ ಇಲ್ಲೇ ಎಲ್ಲಾದರೂ ಸೈಡ್ಗೆ ಗಾಡಿ ನಿಲ್ಲಿಸಿ ಒಂದು ಕ್ವಿಕ್ ಚೆಕ್ಅಪ್ ಮಾಡೋಣವಾ? ಇಷ್ಟು ದೂರದ ಪಯಣಕ್ಕೆ ಫುಲ್ ಬ್ಯಾಕಪ್ ಬೇಕಲ್ವಾ? ಎಂದು ಕೆಣಕಿದಳು. ರವಿ ಹೈವೇಯ ಪಕ್ಕದ ಒಂದು ದಟ್ಟವಾದ ಕಾಡಿನ ಹಾದಿಯಲ್ಲಿ ಕಾರನ್ನು ನಿಲ್ಲಿಸಿದನು. ಸುತ್ತಲೂ ಯಾರೂ ಇಲ್ಲದ ಆ ಕತ್ತಲಿನಲ್ಲಿ, ಕಾರಿನ ಒಳಗಿನ ಲೈಟ್ ಮಾತ್ರ ಮಂದವಾಗಿ ಉರಿಯುತ್ತಿತ್ತು. ಪ್ರಿಯಾ ತನ್ನ ಪರ್ಪಲ್ ಟೀ ಶರ್ಟ್ನ ಬದಿಗಳನ್ನು ಸರಿಪಡಿಸಿಕೊಳ್ಳುತ್ತಾ ರವಿಯ ಕಡೆಗೆ ವಾಲಿ ಕುಳಿತಳು. ಇಬ್ಬರ ಉಸಿರಾಟದ ಸದ್ದೇ ಮಳೆಯ ಆರ್ಭಟವನ್ನು ಮೀರಿಸುವಂತಿತ್ತು. ರವಿಯವರೇ, ಇವತ್ತು ಈ ಕಾರಿನ ಒಳಗೆ ಈ ಅಲ್ಪ ಜಾಗದಲ್ಲಿ ನಮ್ಮ ಸೀಕ್ರೆಟ್ ಅಪ್ಡೇಟ್ ಹೈ ವೋಲ್ಟೇಜ್ ಆಗಿರಲಿ, ಎಂದು ಪ್ರಿಯಾ ಅವನ ತುಟಿಗಳಿಗೆ ಹತ್ತಿರವಾದಳು. ರವಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ಅವಳ ಪ್ರತಿ ಇಂಚನ್ನೂ ತನ್ನ ಪ್ರೀತಿಯಿಂದ ಬಂಧಿಸಲು ಶುರು ಮಾಡಿದನು. ಕಾರಿನ ಎಸಿ ಆನ್ ಆಗಿದ್ದರೂ ಪ್ರಿಯಾಳ ಮೈಬಿಸಿ ರವಿಯನ್ನು ಪೂರ್ತಿಯಾಗಿ ಕರಗಿಸುತ್ತಿತ್ತು. ಪ್ರಿಯಾ, ಈ ಕಾರಿನ ಇಂಜಿನ್ ಪವರ್ ಕಮ್ಮಿ ಇರಬಹುದು, ಆದ್ರೆ ಇವತ್ತು ಒಳಗಡೆ ನಡೆಯೋ ಈ ಸರ್ವಿಸಿಂಗ್ ಮಾತ್ರ ಸಖತ್ ಹಾರ್ಡ್ ಆಗಿರುತ್ತೆ, ಎಂದು ರವಿ ಅವಳ ಮೈಮೇಲೆ ಕೈಯಾಡಿಸುತ್ತಾ ಹೇಳಿದನು. ಪ್ರಿಯಾ ಅವನ ಕಾಲರ್ ಹಿಡಿದು, ನನಗೆ ಹಾರ್ಡ್ ಅಪ್ಲೋಡ್ ಅಂದ್ರೆ ತುಂಬಾ ಇಷ್ಟ ರವಿ, ಇವತ್ತು ರಾತ್ರಿ ಈ ಹೈವೇಯಲ್ಲಿ ನಡೆಯೋ ಈ ರಹಸ್ಯ ಪಯಣ ನಮ್ಮ ಲೈಫ್ನ ಬೆಸ್ಟ್ ಸ್ಟೋರಿ ಆಗಬೇಕು, ಎಂದು ಕಿರುಚಿದಳು. ಮಳೆಯ ಹನಿಗಳು ಕಾರಿನ ಮೇಲೆ ತಾಳ ಹಾಕುತ್ತಿದ್ದರೆ, ಒಳಗಡೆ ಇವರ ಪ್ರೇಮದ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಗಂಟೆಗಳು ಉರುಳುತ್ತಿದ್ದವು, ಮಳೆ ನಿಂತಿರಲಿಲ್ಲ, ಆದರೆ ಇವರ ಉತ್ಸಾಹ ಮಾತ್ರ ಕುಗ್ಗಿರಲಿಲ್ಲ. ರವಿ ಮತ್ತೆ ಕಾರನ್ನು ಸ್ಟಾರ್ಟ್ ಮಾಡಿದನು. ಪ್ರಿಯಾ, ಇದೀಗ ಕೇವಲ ಟ್ರೈಲರ್ ಅಷ್ಟೇ, ಮೇನ್ ಪಿಕ್ಚರ್ ಆ ರೆಸಾರ್ಟ್ ತಲುಪಿದ ಮೇಲೆ ಶುರುವಾಗುತ್ತೆ, ಎಂದನು. ಪ್ರಿಯಾ ನಾಚುತ್ತಾ ಅವನ ಎದೆಗೆ ಒರಗಿದಳು. ಅಲ್ಲಿಯವರೆಗೆ ಈ ಡೇಟಾ ಬ್ಯಾಲೆನ್ಸ್ ಸೇವ್ ಮಾಡಿ ಇಟ್ಕೊಂಡಿರು, ಎಂದು ಕಣ್ಣು ಹೊಡೆದಳು. ಈ ರಹಸ್ಯ ಪಯಣವು ಮುಂದಿನ ಭಾಗದಲ್ಲಿ ರೆಸಾರ್ಟ್ನ ಆ ಐಷಾರಾಮಿ ಕೋಣೆಯಲ್ಲಿ ಇನ್ನು ಯಾವ ರೋಚಕ ತಿರುವು ಪಡೆಯುತ್ತದೆ ಎಂಬುದೇ ಈಗಿನ ಕುತೂಹಲ.